ಈಗ ನಾವಿರುವಂತ ಸ್ಥಳ ಬಹಳ ಪುರಾಣ ಪ್ರಸಿದ್ಧವಾದಂತಹ ಸ್ಥಳ. ಇದೊಂದು ಪುಟ್ಟ ಗ್ರಾಮ, ಬಹುಶಃ ಕುಗ್ರಾಮ ಅಂತಂದ್ರೂ ಅತಿಶಯೋಕ್ತಿ ಆಗೋದಿಲ್ಲ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿರೋರಿಗೆ ಬಹಳ ಜನರಿಗೆ ಗೊತ್ತಿಲ್ಲ ಅಂತ ಒಂದು ಸುಂದರವಾದ ಸ್ಥಳ, ಪ್ರಕೃತಿ ರಮಣೀಯವಾದಂತಹ ಸ್ಥಳ. ಇದಕ್ಕೆ ಈ ಊರಿಗೆ ಹೆಸರು ದೇವರ ಬೊಳೆ, ದೇವರ ಬೊಳೆ, ಲುಕ್ಕೇರಿ ಗ್ರಾಮ, ಕುಮಟಾ ತಾಲೂಕಿನಲ್ಲಿದೆ. ಇಲ್ಲಿ ದೇವಾಲಯಕ್ಕೆ ಶಂಭುಲಿಂಗೇಶ್ವರ ದೇವಸ್ಥಾನ ಅಂತ ಹೆಸರು. ಪ್ರಾಯಶಃ ಒಂದು 500 ವರ್ಷಕ್ಕಿಂತ ಹೆಚ್ಚು ಇತಿಹಾಸ ಇರುವಂತ ಒಂದು ರಮಣೀಯವಾದಂತ ಒಂದು ಪ್ರದೇಶ. ಈ ದೇವಾಲಯ ಕುಮಟಾದ ಅತ್ಯಂತ ಎತ್ತರವಾದಂತ ಗುಡ್ಡದ ಮೇಲಿದೆ. ಸುತ್ತಲೂ ಅಘನಾಶಿನಿ ನದಿ ಹಿನ್ನೀರಿದೆ 3 ಕಡೆಗೆ. ಒಂದು ಕಡೆಗೆ ಮಾತ್ರ ಭೂಮಿ. ಯಾರೇ ಬಂದರೂ ಆನಂದವನ್ನು ಕೊಡುವಂತ ಸ್ಥಳ. ಈ ಈಶ್ವರನ ವಿಶೇಷತೆ ಏನಪ್ಪಾ ಅಂದ್ರೆ ಪಶ್ಚಿಮಾಭಿಮುಖವಾಗಿ ಇರುವಂತ ಈಶ್ವರ. ಹಿಂದೆ ಶ್ರೀ ಶಂಕರಾಚಾರ್ಯರು ಆಗಿನ ಕಾಲದಲ್ಲಿ ಅಂದ್ರೆ ಬಹಳಷ್ಟು 100 ವರ್ಷಗಳ ಹಿಂದೆ ಗೋಕರ್ಣಕ್ಕೆ ಬರ್ತಾ ಇದ್ರು. ಅವಾಗೆಲ್ಲ ಈ ತರ ರಸ್ತೆಗಳ ಮಾರ್ಗ ಇಲ್ಲ, ಸಮುದ್ರದಲ್ಲಿ ಬರ್ತಾ ಇದ್ರು. ನೀವು ಅಲ್ಲಿ ನೋಡಿದ್ರೆ ಸಮುದ್ರ ಕಾಣಿಸುತ್ತೆ, ಹೇಗೆ ಗೋಕರ್ಣ ಸಮುದ್ರ ಕಾಣಿಸುತ್ತೆ. ಸಮುದ್ರದಲ್ಲಿ ಅವರು ದೋಣಿಯಲ್ಲಿ ಬರುವಾಗ ಅವರು ಹೇಳಿದ ಉಲ್ಲೇಖ ಗೋಕರ್ಣ ಇತಿಹಾಸದಲ್ಲಿದೆ. ನಾನು ಗೋಕರ್ಣಕ್ಕೋಸ್ಕರ ಕೇರಳ ಕಾಲಟಿಯಿಂದ ಬರ್ತಾ ಇದ್ದೆ. ಈ ಒಂದು ಗುಡ್ಡದ ಮೇಲೆ ಬಹಳ ರಮಣೀಯವಾದಂತ ಮತ್ತು ಬಹಳ ಶಕ್ತಿಯುತವಾದಂತ ಒಂದು ಈಶ್ವರನ ಸ್ಥಾನವನ್ನು ನೋಡಿದೆ ಅಂತ ಅವರ ಉಲ್ಲೇಖದಲ್ಲಿ ಮಾಡಿದ್ದಾರೆ, ಗೋಕರ್ಣ ಇತಿಹಾಸದ ಉಲ್ಲೇಖದಲ್ಲಿ. ಇದರ ಇತಿಹಾಸ ಎಷ್ಟು ಸೊಗಸಾಗಿದೆ ಅಂದ್ರೆ, ಇಲ್ಲಿ ಸುತ್ತಮುತ್ತಲಿರುವಂತಹ ಜನ ಬಹಳ ಪೂರ್ವಜರು, ಬಹುಶಃ 100 ವರ್ಷಗಳ ಹಿಂದೆ ದಿನನಿತ್ಯ ಕೆಳಗಡೆ ಇರುವಂತ ಒಂದು ಹಸು ಮೇಲೆ ಬಂದು ಈ ಗುಡ್ಡದ ಮೇಲೆ ಬಂದು ಇಲ್ಲಿ ಅದನ್ನ ಹಾಲನ್ನು ಕೊಡ್ತಾ ಇತ್ತು, ಹಾಲನ್ನು ಸರ್ವಿಸ್ ಹೋಗ್ತಾ ಇತ್ತು. ಮನೆಯಲ್ಲಿ ಆಕಳ ಹಾಲನ್ನು ಕೊಡೋದಿಲ್ಲ. ಹೀಗಾಗಿ ಆ ಆಕಳ ಯಜಮಾನ, ಇದೇನಪ್ಪ ಮನೆಯಲ್ಲಿ ಹಾಲು ಕೊಡೋದಿಲ್ಲ, ಇದು ಇಲ್ಲಿ ಬಂದು ಸ್ರವಿಸ್ತಾ ಇದೆ ಅಂತ ನೋಡಿದಾಗ ಹಾಲನ್ನ ಈ ಒಂದು ಚಂಬಿನ ಆಕೃತಿಯಲ್ಲಿರುವಂತಹ ಒಂದು ಲಿಂಗದ ಮೇಲೆ ಸ್ರವಿಸ್ತಾ ಇತ್ತು. ಇದಕ್ಕೆ ಮೂಲ ಹೆಸರು ಚಂಬುಲಿಂಗೇಶ್ವರ ಅಂತ, ಆಮೇಲೆ ಕೊನೆಗೆ ವಾಡಿಕೆಯಲ್ಲಿ ಶಂಭುಲಿಂಗೇಶ್ವರ ಅಂತ ಆಯ್ತು. ನಾನು ಈ ಸಮಯದಲ್ಲಿ ಹೇಳಕ್ಕೆ ಏನ್ ಬಯಸ್ತಾ ಇದ್ದೇನೆ ಅಂದ್ರೆ, ಇದೊಂದು ಸುಂದರವಾದಂತ ಒಂದು ಶಾಂತವಾದಂತ ಒಂದು ಈಶ್ವರನ ವಾಸಸ್ಥಾನ. ನಿಮ್ಗೆ ಗೊತ್ತು, ಜಗತ್ತಿನಲ್ಲಿ ಈಶ್ವರನ ದೇವಸ್ಥಾನ ಇಲ್ಲದೆ ಸ್ಥಳನೇ ಇಲ್ಲ. ನೀವು ಎಲ್ಲಿ ಹೋದ್ರೂ ಲಿಂಗ ಕಾಣಿಸ್ತೀರಿ. ಮತ್ತು ನಾವೆಲ್ಲರೂ ಶಿವನ ಆರಾಧನೆಯನ್ನು ಯಾಕೆ ಮಾಡ್ತೇವೆ ಅಂದ್ರೆ, ಶಿವನಿಗೆ ಇನ್ನೊಂದು ಹೆಸರು ಮೃತ್ಯುಂಜಯ. ಅವನು ಮನಸ್ಸು ಮಾಡಿದ್ರೆ ಈ ಜಗತ್ತನ್ನ ಕ್ಷಣದ ಕಾಲದಲ್ಲಿ ಲಯವನ್ನು ಮಾಡಬಹುದು. ನಾವೆಲ್ಲರೂ ಪಾಲನೆಗೊಳಗಾಗಬೇಕು ಅಂದ್ರೆ ವಿಷ್ಣುವಿನ ಆರಾಧನೆಯನ್ನು ಮಾಡ್ತೇವೆ. ಆದ್ರೆ ನಮ್ಮ ಮೃತ್ಯುವನ್ನು ತಪ್ಪಿಸಬೇಕು, ನಮಗೆ ಬರುವಂತ ಕಾಯಿಲೆಗಳನ್ನು ತಪ್ಪಿಸಬೇಕು ಅಂದ್ರೆ ಎಲ್ಲರೂ ಈಶ್ವರನ ಮನೆ ಹೋಗ್ತಾರೆ, ಪರಮೇಶ್ವರನ ಮನೆಯನ್ನು ಹೋಗ್ತಾರೆ. ಅಂತ ಒಂದು ಸುಂದರವಾದಂತಹ ಸ್ಥಳದಲ್ಲಿ ಇವತ್ತು ನಾವಿದ್ದೇವೆ. ಶಂಭುಲಿಂಗೇಶ್ವರನ ಆಶೀರ್ವಾದ ನಮ್ಮೆಲ್ಲರಿಗೆ ಬೇಕು. ಯಾಕೆಂದ್ರೆ ನಮಗೆ ದಿನನಿತ್ಯ ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ನಾವೆಲ್ಲರೂ ಬದುಕ್ತೇವೆ. ಅನೇಕ ಕಾಯಿಲೆಗಳಿಗೆ, ದೇಹಕ್ಕೆ, ಮನಸ್ಸಿಗೆ, ಸಮಾಜಕ್ಕೆ ಅನೇಕ ಕಾಯಿಲೆಗಳು ಬರ್ತವೆ. ಇದನ್ನೆಲ್ಲ ದೂರೀಕರಿಸಬೇಕು ಅಂದ್ರೆ ಈ ಈಶ್ವರನ ಆರಾಧನೆ ನಾವೆಲ್ಲರೂ ಮಾಡಲೇಬೇಕು. ಈ ದೇವಾಲಯವನ್ನು ಕಳೆದ 24 ವರ್ಷದಿಂದ ನಾನು ಒಂದು ಆಡಳಿತ ಮುಕ್ತೇಶ್ವರನಾಗಿ ಜೀರ್ಣೋದ್ಧಾರದ ಕೆಲಸಗಳನ್ನು ಮಾಡಿಸಿದ್ದೇವೆ. ನಾವು ಒಂದೇ ಒಂದು ನಾನು ಹೇಳಕ್ ಬಯಸುದು ಅಂದ್ರೆ, ಮನಸ್ಸಿಗೆ ನೆಮ್ಮದಿ ಬೇಕು, ಮನಸ್ಸಿಗೆ ಆನಂದ ಬೇಕು. ನಮ್ಮೆಲ್ಲರ ಜೀವನದ ಪರಮ ಗುರಿ ನೆಮ್ಮದಿ, ಆನಂದ ಬೇಕು. ಇದಕ್ಕೋಸ್ಕರ ನಾವೆಲ್ಲರೂ ಬದುಕ್ತೇವೆ. ಇಲ್ಲಿ ಬಂದ್ರೆ ಪ್ರಾಯಶಃ ನಮ್ಮೆಲ್ಲರಿಗೆ ಆನಂದ ಸಿಗುತ್ತೆ, ಆರೋಗ್ಯ ಭಾಗ್ಯ ಸಿಗುತ್ತೆ, ಮೃತ್ಯುಂಜಯನ ಅನುಗ್ರಹ ಆಗುತ್ತೆ. ಮತ್ತು ಈ ರಮಣೀಯವಾದಂಥ ಪ್ರಕೃತಿಯನ್ನು ನೋಡಿದಾಗ ಮನಸ್ಸು ತುಂಬ ಆನಂದದಿಂದ ಶಾಂತವಾಗುವಂಥ ಒಂದು ವಾತಾವರಣ ಇಲ್ಲಿದೆ. ಇದಕ್ಕೆ ಆದಷ್ಟು ಹೆಚ್ಚು ಜನ ಬಂದು ಈ ಶಂಭುಲಿಂಗೇಶ್ವರನ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಅಂತ ನಾನು ಹೇಳಕ್ ಬಯಸ್ತೇನೆ.